ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಗಾಯನ ಇನ್ನು ಕಡ್ಡಾಯವಾಗಿರುತ್ತೆ. ರಾಷ್ಟ್ರಗೀತೆಯಾದ ಜನಗಣ ಮನ ಹಾಡುವುದಕ್ಕೂ ಮೊದಲು ವಂದೇ ಮಾತರಂ ಹಾಡುವುದನ್ನು ಕಡ್ಡಾಯಗೊಳಿಸಿ ಕೇಂದ್ರ ಸರ್ಕಾರ ನಿಯಮಗಳನ್ನು ಬಿಡುಗಡೆ ಮಾಡಿದೆ. ಈ ಹಿಂದೆ ಪೂರ್ಣ 6 ಚರಣಗಳನ್ನು ಹಾಡಲಾಗ್ತಿರ್ಲಿಲ್ಲ. ಆದರೆ ಈಗ ಮೊದಲ 2 ಚರಣಗಳ ಬದಲು 3 ನಿಮಿಷ 10 ಸೆಕೆಂಡ್ ಅವಧಿಯ ಎಲ್ಲ 6 ಚರಣಗಳನ್ನು ಹಾಡಬೇಕು ಅಂತ ಸೂಚಿಸಲಾಗಿದೆ ಮತ್ತು ಹಾಡುವಾಗ ಎದ್ದು ನಿಲ್ಲೋದು ಕಡ್ಡಾಯ ಎನ್ನಲಾಗಿದೆ. ಇದು 52 ಸೆಕೆಂಡ್ಗಳ ರಾಷ್ಟ್ರಗೀತೆಗೆ ಹೋಲಿಸಿದ್ರೆ ಬಹಳ ದೀರ್ಘವಾಗಿದೆ. ಬಂಕಿಂ ಚಂದ್ರ ಚಟರ್ಜಿ ಅವರ ಮೂಲ ಸಂಯೋಜನೆಗೆ ಇದು ನಿಜವಾದ ಗೌರವ ಅನ್ನೋದು ಸರ್ಕಾರದ ವಾದವಾಗಿದೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಮತ್ತು ರಾಷ್ಟ್ರಗೀತೆ ಎರಡನ್ನೂ ನುಡಿಸಿದಾಗ ವಂದೇ ಮಾತರಂ ಮೊದಲು ಬರುತ್ತೆ. ರಾಷ್ಟ್ರಗೀತೆಯ ಸಮಯದಲ್ಲಿ ನಿಯಮವನ್ನ ಪಾಲಿಸುವಂತೇನೆ ಹಾಡುವಾಗ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗತ್ತೆ. ಈವರೆಗೆ ವಂದೇ ಮಾತರಂ ಅನ್ನ ಹಾಡೋಕೆ ಯಾವುದೇ ನಿಯಮ ಇರಲಿಲ್ಲ. ಆದ್ರೆ ಈಗ ಅದು ಬಂದಿದೆ. ಮೊದಲು ರಾಷ್ಟ್ರಗೀತೆಗೆ ಮಾತ್ರ ಎದ್ದು ನಿಲ್ಲೋದು ಕಡ್ಡಾಯವಾಗಿತ್ತು. ಆದ್ರೆ ಈಗ ವಂದೇ ಮಾತರಂ ವಿಷಯವಾಗಿಯೂ ಅಂತಹ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಗೃಹ ಸಚಿವಾಲಯ ಹೊರಡಿಸಿರುವ ನಿಯಮಗಳ ಪ್ರಕಾರ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಹಾಡೋದು ಅಥವಾ ನುಡಿಸೋದು ಕಡ್ಡಾಯವಾಗಿರುತ್ತೆ. ವಂದೇ ಮಾತರಂ ಮತ್ತು ಜನಗಣ ಮನ ಎರಡನ್ನೂ ಒಂದು ಕಾರ್ಯಕ್ರಮದಲ್ಲಿ ಹಾಡೋದಾದ್ರೆ ಮೊದಲು ವಂದೇ ಮಾತರಂ ಇರಬೇಕು, ನಂತರ ಜನಗಣ ಮನ ಹಾಡಬೇಕು. ಈ ಸಮಯದಲ್ಲಿ ಅಲ್ಲಿ ಹಾಜರಿದ್ದವರು ಎದ್ದು ನಿಲ್ಲಬೇಕು. ಆದರೆ ಸಿನಿಮಾ ಹಾಲ್ಗಳಲ್ಲಿ ಇದು ಕಡ್ಡಾಯವಲ್ಲ. ಪದ್ಮ ಪ್ರಶಸ್ತಿ ಪ್ರದಾನ ಸೇರಿದಂತೆ ಔಪಚಾರಿಕ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಗಳ ಆಗಮನ ಮತ್ತು ನಿರ್ಗಮನ, ರಾಷ್ಟ್ರವನ್ನುದ್ದೇಶಿಸಿ ರಾಷ್ಟ್ರಪತಿಗಳ ಭಾಷಣದ ಮೊದಲು ಮತ್ತು ನಂತರ, ರಾಜ್ಯದಲ್ಲಿ ಔಪಚಾರಿಕ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ಗಳ ಆಗಮನ ಮತ್ತು ನಿರ್ಗಮನ, ರಾಷ್ಟ್ರೀಯ ಧ್ವಜ ಮೆರವಣಿಗೆಯಲ್ಲಿ ರಾಷ್ಟ್ರಪತಿಗಳ ಸಂದೇಶವನ್ನ ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನದಲ್ಲಿ ಪ್ರಸಾರ ಮಾಡುವ ಮೊದಲು ಮತ್ತು ನಂತರ, ರಾಷ್ಟ್ರಧ್ವಜ ಹಾರಿಸುವಾಗ, ಸರ್ಕಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಸಚಿವರು ಭಾಗವಹಿಸುವ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಮತ್ತು ಸರ್ಕಾರಿ ಆದೇಶದಂತೆ ಆಯೋಜಿಸಲಾದ ಕಾರ್ಯಕ್ರಮಗಳಲ್ಲಿ ಇದು ಕಡ್ಡಾಯವಾಗಿರುತ್ತೆ. ವಂದೇ ಮಾತರಂ ಹಾಡೋದ್ರೊಂದಿಗೆ ಶಾಲಾ ಚಟುವಟಿಕೆಗಳನ್ನು ಆರಂಭಿಸಬೇಕು. ಶಾಲೆಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆ ಮತ್ತು ವಂದೇ ಮಾತರಂ ಹಾಡುವುದನ್ನು ಜನಪ್ರಿಯಗೊಳಿಸೋದಕ್ಕೆ ಶಾಲಾ ಆಡಳಿತ ಮಂಡಳಿಗಳು ಕ್ರಮ ತೆಗೆದುಕೊಳ್ಳಬೇಕು ಅಂತ ನಿಯಮದಲ್ಲಿ ಹೇಳಲಾಗಿದೆ. 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಆಲ್ ಇಂಡಿಯಾ ರೇಡಿಯೋದಲ್ಲಿ ಪ್ರಸಾರವಾದ ಮೊದಲ ಗೀತೆ ವಂದೇ ಮಾತರಂ. ರವೀಂದ್ರನಾಥ್ ಟ್ಯಾಗೋರ್ ಇದನ್ನ ಮೊದಲ ಬಾರಿಗೆ 1896ರಲ್ಲಿ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದ್ರು. ವಂದೇ ಮಾತರಂ ಗೀತೆಯ ಸುತ್ತ ಒಂದು ವಿವಾದ ಬಂಕಿಂ ಚಂದ್ರ ಚಟರ್ಜಿ ಅವರು ಬದುಕಿದ್ದಾಗಲೂ ಇತ್ತು. ಅವರು ಈ ಗೀತೆಯನ್ನು ವಿಸ್ತರಿಸಿ ಹಿಂದೂ ದೇವತೆಯನ್ನು ಸ್ತುತಿಸುವ ಚರಣಗಳನ್ನು ಸೇರಿಸಿದಾಗ ಅದನ್ನು ಮುಸ್ಲಿಮರು ವಿರೋಧಿಸಿದ್ರು. ಸ್ವಾತಂತ್ರ್ಯ ಹೋರಾಟ ಎಲ್ಲ ಸಮುದಾಯಗಳ ಹೋರಾಟವಾಗಿದ್ದಾಗ ಅದರಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾದಂತೆ ಕಾಣುವ ವಂದೇ ಮಾತರಂ ಹಾಡೋದ್ರ ಬಗ್ಗೆ ಆಕ್ಷೇಪಗಳು ಬಂದವು. ಈ ಗೀತೆ ಸ್ವಾತಂತ್ರ್ಯದ ಹೋರಾಟದ ಭಾಗವಾಗಿ ಸೇರಿಕೊಂಡಿದ್ದು ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಟ್ಯಾಗೋರರು ಅದನ್ನ ಹಾಡಿದ ಬಳಿಕ. ಆದರೆ ಅದರೊಳಗಿನ ಧಾರ್ಮಿಕ ವಿಚಾರ ಚರ್ಚಾಸ್ಪದವಾಯಿತು. ಅದು ಹಿಂದೂ ರಾಷ್ಟ್ರೀಯವಾದದ ಭಾಗವಾಗ್ತಾ ಇದ್ದು ನೈಜ ರಾಷ್ಟ್ರೀಯವಾದ ಮರೆಯಾಗ್ತಿದೆ ಅನ್ನೋ ತಕರಾರನ್ನ ಮುಸ್ಲಿಂ ಲೀಗ್ ಎತ್ತಿತ್ತು. ಆ ನಂತರ 1937ರಲ್ಲಿ ಅದನ್ನ ಮೊದಲ 2 ಚರಣಗಳಿಗೆ ಸೀಮಿತಗೊಳಿಸಿ ಬಳಸುವ ನಿರ್ಧಾರವನ್ನ ನೆಹರು ತೆಗೆದುಕೊಂಡ್ರು. ಆದರೆ ಅದಕ್ಕೆ ಟ್ಯಾಗೋರರ ಸಮ್ಮತಿ ಕೂಡ ಇತ್ತು. ಮಹಾತ್ಮ ಗಾಂಧಿ ಕೂಡ ಆ ಗೀತೆಯನ್ನ ಎಲ್ಲರೂ ಒಪ್ಪಬೇಕು ಅಂತ ಬಯಸಿದ್ರೆ ಹೊರತು ಅದನ್ನ ಯಾರ ಮೇಲಾದ್ರೂ ಹೇರೋದನ್ನ ವಿರೋಧಿಸಿದ್ರು. ಅದನ್ನ 2 ಚರಣಗಳಿಗೆ ಸೀಮಿತಗೊಳಿಸಿ ಬಳಸುವಲ್ಲಿ ಅದರ ಧರ್ಮಾತೀತ ನಿಲುವು ಭಾರತಕ್ಕೆ ಹೊಂದೋದ್ರ ಬಗೆಗಿನ ಆಲೋಚನೆ ಇತ್ತು. ಮತ್ತದು ನೆಹರು ಒಬ್ಬರ ಏಕಪಕ್ಷೀಯ ನಿರ್ಧಾರವೇನೂ ಆಗಿರಲಿಲ್ಲ. ಈಗ ಎಲ್ಲ 6 ಚರಣಗಳನ್ನ ಹಾಡೋದನ್ನ ಕಡ್ಡಾಯಗೊಳಿಸಿ ನಿಯಮ ತರಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.